ಹನಿಮೂನ್ ವೇಳೆ ಗಂಡನನ್ನ ಹೆಂಡತಿ ಕೊಂದು ಹಾಕಿದಾಳೆ. ಗಂಡನ ಕೊಲೆಗೆ ಹೆಂಡತಿಗೆ ನೆರವಾಗಿದ್ದು ಪ್ರಿಯಾಕರ. ಮೇಘಾಲಯದಲ್ಲಿ ನಡೆದಂತಹ ಹನಿಮೂನ್ ಮರ್ಡರ್ ಮಿಸ್ಟರಿಯನ್ನ ನಾವು ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ತೋರಿಸ್ತಾ ಇದೀವಿ ನೋಡಿ. ಮೇಘಾಲಯದಲ್ಲಿ ಹನಿಮೂನ್ಗೆ ಅಂತ ಈ ಜೋಡಿ ಹೋಗಿತ್ತು. ಇಂದೋರ್ನ ಜೋಡಿ, ನವವಿವಾಹಿತ ಜೋಡಿ. ಇದೀಗ ನವವಿವಾಹಿತೆ ಸೋನಂಗೆ ಆಕೆಯ ಪ್ರಿಯಕರ ಗಂಡನನ್ನ ಕೊಲ್ಲುವಲ್ಲಿ ನೆರವಾಗಿದ್ದಾನೆ. ರಾಜ್ ಕುಶ್ವಾಹ ಎಂಬಾತ ಸೋನಂ ರಘುವಂಶಿ ಪ್ರಿಯಕರ. ರಾಜ ರಘುವಂಶಿ ಜೊತೆ ಮದುವೆಗೆ ಮುನ್ನವೇ ಸೋನಂ ಜೊತೆ ಪ್ರೇಮ ಇತ್ತಂತೆ. ಪ್ರಿಯಕರನನ್ನ ಸೇರೋಕೆ ಗಂಡನನ್ನ ಕೊಂದು ಹೆಂಡತಿ ಇದೀಗ ಜೈಲು ಪಾಲಾಗಿದ್ದಾಳೆ. ಮೇಘಾಲಯಕ್ಕೆ ಹನಿಮೂನ್ಗೆ ಹೋಗಲು ಪ್ಲಾನ್ ಕೊಟ್ಟಿದ್ದೆ ಲವರ್ ರಾಜ್. ಚಿರಾಪುಂಜಿ ಬೆಟ್ಟದಿಂದ ಜಲಪಾತಕ್ಕೆ ಪತಿಯನ್ನ ಆರೋಪಿಗಳು ತಳ್ಳಿಬಿಟ್ಟಿದ್ದಾರೆ. ಸಿನಿಮಾ ನೋಡಿದ್ವಲ್ಲ, ನಮ್ಮ ಕನ್ನಡದಲ್ಲೇ ಇಂಥದ್ದೊಂದು ಸಿನಿಮಾ ನೋಡಿದ್ವಿ ನಾವು. ಬಳಿಕ ತಲೆಮರೆಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಸೋನಂ ಕೊನೆಗೆ ಸಿಗಾಕೊಂಡಿದ್ದಾಳೆ. ಸೋನಂ ಜೊತೆಗೆ ರಾಜ್ ಕುಶ್ವಾಹ ಕೂಡ ಪೊಲೀಸರ ಬಲೆಗೆ ಬಿದ್ದಿದ್ದು ರಾಜ್ಗೆ ನೆರವು ಕೊಟ್ಟಿದ್ದಾರೆ ವಿಕ್ಕಿ ಠಾಕೂರ್ ಅಂತ. ಆನಂದ್ ಹಾಗೂ ಆಕಾಶ್ ಈ ಮೂವರು ಹಂತಕರನ್ನ, ಸುಪಾರಿ ಹಂತಕರನ್ನ ಕಿರಾತಕರು ರೆಡಿ ಮಾಡಿಟ್ಕೊಂಡಿದ್ರು. ಅಂದರೆ ಈಕೆಗೆ ಇಷ್ಟ ಇಲ್ಲ ಅಂದರೆ ಮದುವೆ ಯಾಕಾಗಬೇಕಿತ್ತು? ಅನ್ಯಾಯವಾಗಿ ಆ ಹುಡುಗ ನೋಡಿ ನಂಬ್ಕೊಂಡು ಪಾಪ ಹನಿಮೂನಿಗೆ ಅಂತ ಹೋಗಿರೋನು ಹೆಣವಾಗಿದ್ದಾರೆ. ಹನಿಮೂನ್ಗೆ ಅಂತ ಹೋದವರು ಒಂದೇ ಒಂದು ತಿಂಗಳಲ್ಲಿ ಮದುವೆ ಆಗಿದೆ. ಮದುವೆಯಿಂದ ಹನಿಮೂನು, ಅದರ ಹೆಸರಲ್ಲಿ ಮರ್ಡರು. ಬರೀ ಒಂದು 20-25 ದಿನದ ಗ್ಯಾಪಲ್ಲಿ ಇಷ್ಟು ಆಗಿದೆ. ನವವಿವಾಹಿತೆಯ ಜೋಡಿಯನ್ನು ನೋಡ್ತಾ ಇದ್ದೀರಿ. ಆಕೆ ಏನು ಗೊತ್ತಿಲ್ಲದಲ್ಲೇ ಇರೋರ ರೀತಿ ನಗಾಡ್ಕೊಂಡು ಆರಾಮಾಗಿ ಫೋಟೋಕ್ಕೆಲ್ಲ ಫೋಸ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ CCTVಯ ಫುಟೇಜ್ ನೋಡ್ತಾ ಇದ್ದೀರಿ. ಹನಿಮೂನ್ ವೇಳೆ ಗಂಡನನ್ನ ಪ್ರಿಯಕರನ ಜೊತೆಗೆ ಸೇರ್ಕೊಂಡು ಬೆಟ್ಟದಿಂದ ತಳ್ಳಿದಾಳೆ. ಸೇಮ್ ಸಿನಿಮಾ ಸ್ಟೈಲ್ನಲ್ಲಿ ನೋಡ್ತೀವಲ್ಲ, ರೀಲ್ ಸ್ಟೋರಿನೇ ರಿಯಲ್ ಲೈಫಲ್ಲಿ ಇಲ್ಲಾಗಿದೆ. ಇತ್ತೀಚೆಗೆ ಮದುವೆಯಾಗಿದ್ದಂತಹ ನವದಂಪತಿಗಳು ಹನಿಮೂನ್ಗೆ ಅಂತ ಹೋಗಿದ್ದಾರೆ. ಆಗ ಬೆಟ್ಟದಿಂದ ಗಂಡನನ್ನ ಪ್ರಿಯಕರನ ಜೊತೆಗೆ ಸೇರ್ಕೊಂಡು ಪ್ಲಾನ್ ಮಾಡಿಕೊಂಡು ತಳ್ಳಿದ್ದಾರೆ. ಆ ಭಾಗಕ್ಕೆ ಹನಿಮೂನಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದು ಕೂಡ ಈಕೆಯ ಪ್ರಿಯಕರ ಅಂತೆ. ಡೀಟೇಲ್ಸ್ ನನ್ನ ಕಲಿಗೆ ದಿಲೀಪ್ ನೀಡ್ತಾರೆ. ದಿಲೀಪ್, ಇಂತಹ ಪ್ರಕರಣಗಳು ಇತ್ತೀಚೆಗೆ ಬಹಳ 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 ಜಾಸ್ತಿ ಆಗ್ತಾ ಇದೆ ಅಲ್ಲ ನೋಡಿ. ಒಂದೇ ತಿಂಗಳಲ್ಲಿ ಮದುವೆ ಅಂತೆ, ಮತ್ತೊಂದು ಕಡೆ ಹನಿಮೂನಿಗೆ ಅಂತ ನೆಪ ಮಾಡ್ಕೊಂಡು ಹೋಗಿ ಗಂಡನನ್ನ ಸಾಯಿಸೋದು ಎಲ್ಲಿಗೆ ಸಾಕ್ತಾ ಇದೆ ಯುವ ಜನತೆ? ಹೌದು ವಿದ್ಯಾ, ಈ ರೀತಿಯಾದಂತ ಪ್ರಕರಣ ನಿಜಕ್ಕೂ ಇಡೀ ದೇಶದ ಗಮನವನ್ನ ಸೆಳೆದಿರುವಂತ ಶಾಕಿಂಗ್ ಘಟನೆ ಇದು. ಮತ್ತೆ ಈವನ್ ಪ್ರಕರಣ ಆರಂಭದಲ್ಲಿ ಶುರುವಾದಂತ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ರು ನಾಪತ್ತೆಯಾಗಿದ್ದಾರೆ ಅನ್ನೋ ನಾಪತ್ತೆ ಕೇಸ್ ಅನ್ನೋ ರೀತಿ ಶುರುವಾಯ್ತು ಈ ಪ್ರಕರಣ. ಆದ್ರೆ ಯಾವಾಗ ಗಂಡನ ಮೃತದೇಹ ಸಿಕ್ತು ಮತ್ತೆ ಹೆಂಡತಿ ನಾಪತ್ತೆ ಆಗಿದ್ದಾಳೆ ಅಂತ ಗೊತ್ತಾಯ್ತು, ಆಗ ಇದು ಎಲ್ಲೋ ಒಂದು ಕಡೆ ಕೊಲೆಯ ಆಂಗಲ್ ಇರ್ಬೋದಾ ಅಂತ ಹೇಳ್ಬಿಟ್ಟು ಒಂದು ಅನುಮಾನ ಪೊಲೀಸರಿಗೆ ಶುರುವಾಯ್ತು. ಆ ನಂತರದ ದಿನಗಳಲ್ಲಿ ಅಂದ್ರೆ ನಿನ್ನೆಯಷ್ಟೇ ಈ ಒಂದು ಮಹಿಳೆ ಏನಿದ್ದಾಳೆ ಈಗ ಸೋನಂ, ಈಕೆ ತಾನೇ ಖುದ್ದಾಗಿ ಪೊಲೀಸ್ ಹತ್ರ ಶರಣಾಗಿದ್ದಾಳೆ. ನೀವು ಸ್ಕ್ರೀನ್ ನಲ್ಲೂ ನೋಡ್ಬೋದು ಆಕೆಯ ಫೋಟೋ. ಆಕೆ ಇದು ಪೊಲೀಸರಿಗೆ ಶರಣಾಗೋ ಹೊತ್ತಲ್ಲಿ ಆಕೆ ತುಂಬಾ ಮಾನಸಿಕವಾಗಿ ಕುಗ್ಗಿ ಹೋಗಿದ್ಲು, ಒಂದು ರೀತಿ ಮಾನಸಿಕ ವೇದನೆಯಲ್ಲಿದ್ಲು ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಹೇಳ್ತಿದ್ದಾರೆ. ಮತ್ತೆ ಆಕೆ ಯಾವುದೇ ರೀತಿಯಲ್ಲೂ ಸ್ಪಂದನೆ ಮಾಡಕ್ ಆಗ್ದಲೇ ಇರುವಂತ ಹಂತದಲ್ಲಿದ್ದಾಳೆ ಅಂತ. ಬಟ್ ಆ ಒಂದು ಸಂದರ್ಭದಲ್ಲೇನೆ ಆಕೆಯನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ, ಆಕೆ ಮೊಬೈಲ್ ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆಕೆಗೆ ರಾಜ್ ಕುಶ್ವಾ ಅನ್ನೋ ಒಬ್ಬ ವ್ಯಕ್ತಿಯ ಜೊತೆ ಗೆಳೆತನ ಇತ್ತು. ಅದು ಕೂಡ ಏನೊಂದು ಈ ರಾಜ ರಘುವಂಶಿನ ಏನ್ ಮದುವೆ ಆದ್ರೂ ರಘುವಂಶಿನ ಮದುವೆ ಆಗಕ್ ಮುಂಚೆನೆ ಆತನ ಜೊತೆ ಸ್ನೇಹ ಇತ್ತು. ಆದ್ರೆ ಆತನನ್ನ ಮದುವೆ ಆಗಕ್ ಆಗ್ಲಿಲ್ಲ. ಆ ಕಾರಣಕ್ಕಾಗಿ ಈತನನ್ನ ಕೊಂದಿದ್ದಾರೆ. ಮತ್ತೆ ಆ ಒಂದು ಪ್ರಿಯಕರನ್ ಜೊತೆ ಇವಳು ಓಡಿ ಹೋಗೋದಕ್ಕೆ ಪ್ಲಾನ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ. ಆದ್ರೆ ಯಾಕೆ ಓಡೋಗ್ಲಿಲ್ಲ, ಯಾಕೆ ಆತನ್ನ ಬಿಟ್ಲು, ಯಾಕೆ ಈಕೆ ಈ ರೀತಿ ಮಾನಸಿಕ ವೇದನೆಯಲ್ಲಿದ್ದಾಳೆ, ಇವೆಲ್ಲದಕ್ಕೂ ಉತ್ತರ ಸಿಗ್ಬೇಕಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಪ್ರಕರಣದಲ್ಲಿ ಕೊಲೆ ಮಾಡೋದಕ್ಕೆ ಅಂತಾನೆ 3 ಜನ ಸುಪಾರಿ ಹಂತಕರನ್ನ ನೇಮಕ ಮಾಡ್ಕೊಂಡಿರ್ತಾರೆ. ಆ ಸುಪಾರಿ ಹಂತಕರು ಕೂಡ ಈಗ ಕಾಕಿನಾಡಾಗಿ ಬಿದ್ದಿದ್ದಾರೆ. ಇದು ನಿಜವಾಗ್ಲೂ ಭಾರಿ ಚರ್ಚೆ, ದೇಶಾದ್ಯಂತ ಚರ್ಚೆ ಹುಟ್ಟಾಕಿರೋ ಪ್ರಕರಣ ಅಂತ ಹೇಳ್ಬೋದು ವಿದ್ಯಾ. ಓಕೆ, ಹಾಗಾದ್ರೆ ಇದು ಪ್ರೀ ಪ್ಲಾನ್ ಅನ್ನುವಂಥದ್ದು ಗೊತ್ತಾಗ್ತದೆ. ಇವ್ರ ಜೊತೆಗೆ ಇನ್ಯಾರೆಲ್ಲ ಸಾಥ್ ಕೊಟ್ಟಿದ್ರಂತೆ? ಅವ್ರ ಸ್ನೇಹಿತರು ಏನಾದ್ರು ಇದ್ರಾ ದಿಲೀಪ್? ಒಟ್ಟು ಈಗ ಈ ಒಂದು ಏನೊಂದು ಹನಿಮೂನ್ ಮರ್ಡರ್ ಇದೆ, ಈ ಒಂದು ಪ್ಲಾಟ್ ನ ಮಾಡಿದ್ದೇನೆ ರಾಜ್ ಕುಶ್ವಾ ಅಂತ. ಏನು ಸೋನಂ ಇದ್ದಾಳೆ, ಆಕೆಯ ಪ್ರಿಯಕರ ರಾಜ್ ಕುಶ್ವಾ, ಆತನೇ ಈ ಒಂದು ಪ್ಲಾನ್ ಮಾಡಿದ್ದ. ನೀವು ಮೇಘಾಲಯಕ್ಕೆ ಹೋಗಿ ಅಂತ, ಮತ್ತೆ ಇಂತಿಂತ ಸ್ಥಳಗಳಿಗೆ ಹೋಗಿ ಅಂತ. ಆ ಸಮಯದಲ್ಲೇ ಸುಪಾರಿ ಅಂತ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಈ ಒಂದು ರಾಜ್ ರಘುವಂಶಿಯನ್ನ ಕೊಲೆ ಮಾಡಿದ್ದಾರೆ. ಮತ್ತೆ ಚಿರಾಪುಂಜಿ, ನಮ್ಗೆಲ್ಲರಿಗೂ ಗೊತ್ತು, ವಿಶ್ವದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ. ಆ ಚಿರಾಪುಂಜಿನಲ್ಲಿರೋ ದೊಡ್ಡ ಜಲಪಾತದ ಇಂದ
ಕೆಳಗ್ ತಳ್ಳಿರೋದು. ಇನ್ನ ರಾಜ್ ಇನ್ನು ಇವರಿದ್ದಾರೆ Okay. ರಘುವಂಶಿ, ಅವರ ಶವ ಕೂಡ ಡ್ರೋನ್ ಮೂಲಕ ಸಿಕ್ಕಿರೋದು. ಹಂಗಾಗಿ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದಿರೋ ಪ್ರಕರಣ ಇದು. ಓಕೆ ಧನ್ಯವಾದ ದಿಲೀಪ್. ಸೇಮ್ ಸಿನಿಮಾ ಸ್ಟೈಲ್ ನಲ್ಲಿ ಮರ್ಡರ್ ಪ್ಲಾನ್ ಮಾಡಿದ್ದಾರೆ, ಬಟ್ ಸಿಗಾಕೊಂಡಿದ್ದಾರೆ ಇಬ್ರು ಕೂಡ.